ಏನಂತೀರಾ ಬ್ರೋ? ನಿಜವಾಗ್ಲೂ ಏನ್ ಬ್ರೋ ಗಂಧದ ಅಲ್ಲ ಬ್ರೋ, ಗಂಧದ ಕಡ್ಡಿ ಗಂಧದ್ದು ಇದನ್ನ ಏ ಬ್ರೋ ಆಫ್ ರೋಡ್ ಬ್ರೋ ಕೊಚ್ಚೆ ಬ್ರೋ, ನಾನು ಗಂಧ ಅಂತ ಅಲ್ಲ ಕಚ್ಕೊಂಡು ಏನಂತ ನೋಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ದ ವ್ಯಾಂಡರ್ಲೆಸ್. ಸೊ ಇವತ್ತು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಒನ್ ಆಫ್ ದ ಕ್ರೇಜಿಯಸ್ಟ್ ಲೊಕೇಶನ್ ಇನ್ ನಮ್ಮ ಶಿವಮೊಗ್ಗ, ವಿಚ್ ಇಸ್ ನನ್ ಅದರ್ ದೆನ್ ಸವಳಂಗ ವಿಂಡ್ ಮಿಲ್. ಸೊ ಈ ಥರ ಒಂದು ಆಫ್ ರೋಡಿಗೆ ಏನಕ್ಕೆ ಬಂದಿದ್ದೀನಿ ಅಂತ ನೀವೇನಾದ್ರು ಕೇಳಿದ್ರೆ, ವಿ ಹ್ಯಾವ್ ಗಾಟ್ ಅ ಮಾನ್ಸ್ಟರ್ ಹಿಯರ್. ನಾನಲ್ಲ, ವಿ ಹ್ಯಾವ್ ಗಾಟ್ ದ ಮಾನ್ಸ್ಟರ್ ದೇರ್. ಸ್ನೇಹಿತರೆ, ಗಾಡಿ ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಸೊ ದಿಸ್ ಇಸ್ ನನ್ ಅದರ್ ದ್ಯಾನ್ ಮಹೀಂದ್ರಾ MM540, ಕಂಪ್ಲೀಟ್ಲಿ ರೀಸ್ಟೋರ್ ಆಗಿದೆ. ಸೊ ಗಾಡಿ ನಾನು ಇಷ್ಟೋ ತನಕ ನಾನು ಓಡಿಸ್ಕೊಂಡು ಬಂದಿದ್ದೀನಿ. ಅದ್ರದ್ದು ವಿಡಿಯೋ ಈ ಒಂದು ಸ್ವಲ್ಪ ರಿವ್ಯೂ ಆಗಿದ ತಕ್ಷಣ ಹಾಕ್ತೀನಿ. ಓನರ್ಗೂ ಕೇಳೋಣ ಯಾವ ಥರ ಗಾಡಿನ ರೀಸ್ಟೋರ್ ಮಾಡಿದ್ದಾರೆ ಅಂತ. ಓನರ್ ಇಸ್ ನನ್ ಅದರ್ ದ್ಯಾನ್ ಅಂಕುಶ್, ನನ್ನ ಸ್ನೇಹಿತ. ನಮಸ್ಕಾರ ಬ್ರೋ. ಹಾಯ್ ಬ್ರೋ. ಆರಾಮಾ? ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಒನ್ ಆಫ್ ದ ಕ್ರೇಜಿಯಸ್ಟ್ ಮಿಷಿನ್ನ ನಾನು ಇವತ್ತು ಆಫ್ ರೋಡ್ ಓಡಿಸ್ಕೊಂಡು ಬಂದಿದ್ದೀನಿ. ಹಾಗೂ ಮಾತೇ ಇಲ್ಲ. ಬಟ್ ಅದೆಲ್ಲದಕ್ಕಿಂತ ಮುಂಚೆ ಗಾಡಿ ಬಗ್ಗೆ ಸ್ವಲ್ಪ ಐಡಿಯಾ ತಿಳ್ಕೊಂಬರೋಣ ಬನ್ನಿ. ಬ್ರೋ ಗಾಡಿ ಬಗ್ಗೆ ಹೇಳಿ ಬ್ರೋ, ನೀವು ಯಾವಾಗ ತೊಗೊಂಡ್ರಿ ಗಾಡಿ? ನಾನು ತೊಗೊಂಡು ನನ್ನ ಫ್ರೆಂಡ್ ಹತ್ರ ನಾನು ತೊಗೊಂಡಿದ್ದು. ಓಕೆ. ಲೈಕ್ ತೊಗೊಂಡಾದ್ಮೇಲೆ ಪೂರ್ತಿ ರಿಸ್ಟೋರ್ ಆಗಿರೋಂಥ ಗಾಡಿ. ಸೊ ಇದು ಈ ಕಂಡೀಷನ್ ಇತ್ತಾ ಬ್ರೋ ಮುಂಚೆಯಿಂದನೂ? ಸ್ವಲ್ಪ ಕಂಡೀಷನ್ ನಾವು ಒಂದು ಸ್ವಲ್ಪ ಅಂದ್ರೆ ಇದೇ ಹೈಟಲ್ಲಿ ಇತ್ತಾ? ಆಯ್ತು ಬ್ರೋ, ಇದೇ ಹೈಟಲ್ಲಿ ಇತ್ತು. ಸಸ್ಪೆನ್ಷನ್ ಹೈಟಲ್ಲಿ ಇತ್ತು, ಟೈರ್ಸ್ ಎಲ್ಲ ಇದೆ, ಬಟನ್ ಟೈರ್ಸ್ ಎಲ್ಲ ಇತ್ತು. ಓಕೆ. ನಾವು ಸ್ವಲ್ಪ ಇನ್ನೊಂದಿಷ್ಟು ಆ್ಯಡ್ ಮಾಡ್ಕೊಂಡಿರೋದು. ನೀವು ತಗೊಂಡಿದ್ದ ಗಾಡಿ ಓಕೆ, ನಾನು ಎಷ್ಟು ಏನಂತ ಕೇಳಲ್ಲ, ಇದ್ರ ಮೇಲೆ ಎಷ್ಟು ಖರ್ಚು ಮಾಡಿದ್ದೀರಾ ಬ್ರೋ? ಬ್ರೋ ಇದು ತೊಗೊಂಡಾದ್ಮೇಲೆ ನಿಯರ್ಲಿ 80,000 1 lakh ಮತ್ತೆ ಎಕ್ಸ್ಟ್ರಾ ಖರ್ಚಾಗಿದೆ. ಬಿಫೋರೇ ಪೂರ್ತಿ ರೀಸ್ಟೋರ್ ಆಗಿತ್ತು ಗಾಡಿ. ಓಕೆ. ಪ್ರತಿಯೊಂದು ವಿಂಚಿಂದ ಹಿಡಿದು ಗಾಡಿಯಲ್ಲಿ ಏನಂತ ಅಂದ್ರೆ ಸ್ಕಾರ್ಪಿಯೋ ಟರ್ಬೋ ಇಂಜಿನ್ ಇದೆ ಬ್ರೋ. ಇದ್ರಲ್ಲಿ ಇರೋದು ಇದೇ ಈ ಗಾಡಿ ಇಂಜಿನ್ ಅಲ್ವಾ? ಬರೀ MM540 ಬಾಡಿ. ಏನ್ ಬ್ರೋ ಇದು ಪೂರ್ತಿ ಇರೋದಿಲ್ಲ. ಓಕೆ. MM540 ಗಾಡಿ ಏನು ಬಾಡಿ ಮಾತ್ರ. ಓಕೆ. ಒಳಗಿರೋ ಟರ್ಬೋ ಇಂಜಿನ್. ಈ ಟೈರ್ ಬಂದು ಓಕೆ 50-15. ಓಕೆ, 15 ಸೈಜು. 50-15. ಓಕೆ. ಸೊ ಎಷ್ಟಾಗಿದೆ ಬ್ರೋ ಟೈರ್ ಕಾಸ್ಟ್ ಒಂದಕ್ಕೆ ಅಪ್ರಾಕ್ಸ್ ಆಗಿ 4 ಟೈರ್ ಮ್ಯಾಗ್ ವೀಲ್ಸ್ ಎಲ್ಲ ಸೇರಿಸಿ ಓಕೆ 1,25,000 ಆಗಿದೆ. ಬರೀ ವೀಲ್ಸ್ಗೆ ಅಷ್ಟು ಖರ್ಚು ಮಾಡಿದ್ದೀರಾ? ಸಸ್ಪೆನ್ಷನ್ ಅಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ ಬ್ರೋ? ಸಸ್ಪೆನ್ಷನ್ ಏನಾದ್ರು ಮಾಡಿಸಿದ್ದೀರಾ? ಎಲ್ಲ ಹೈಟ್ ಮಾಡಿಸಿದೀವಿ. ಅದೇ ರೀತಿ ಬಂದು ಲೈಕ್ ಈ ಆಫ್ ರೋಡಿಂಗ್ ಪರ್ಫೆಕ್ಟ್ ಮ್ಯಾಚ್ ಆಗಂತ 2 ಸೀಟ್ಸ್ ಮಾಡಿಸಿದೀವಿ. ಅದು ನಾನು ನೋಡಿದ ತನಕ ಬಹಳ ಖುಷಿ ಆಯ್ತು ನನಗೆ. ಅದು ಲೈಕ್ ಓನ್ಲಿ 2 ಸೀಟ್ಸ್ ಇರೋದ್ರಿಂದ ತುಂಬಾ ಯೂನಿಕ್ ಆಗಿದೆ. ಆಕ್ಚುಲಿ ಗಾಡಿ ಬಂದು 4 ಸೀಟರ್ ಅಲ್ಲ ಸ್ನೇಹಿತರೆ, ನೀವು ನೋಡ್ಬೋದು. ಇಟ್ ಇಸ್ ಜಸ್ಟ್ ಅ 2 ಸೀಟರ್ ಕ್ರೇಜಿ ಆಫ್ ರೋಡ್ ಮೆಷಿನ್. ಅದೇ ರೀತಿ ಬಂದು ಸ್ಟೇರಿಂಗ್ ಬಂದು JCB ಇದು. ಅದು ಏನಕ್ಕೆ ಬ್ರೋ? ನಾನು ಅದನ್ನೊಂದು ಕೇಳಬೇಕು, ಏನಕ್ಕೆ JCB ಸ್ಟೇರಿಂಗ್ ಹಾಕ್ಸಿದ್ದೀರಾ ನೀವು? ಸ್ಟೇರಿಂಗ್ ಮಾತ್ರ, ಬಟ್ ಹೋಲ್ ಸೆಟ್ ಇನ್ಸೈಡ್ ಸೆಟ್ ಮಾತ್ರ ಬೆಂಜಿನ್ ಸ್ಟೇರಿಂಗ್. ಬೆಂಜ್ ಸ್ಟೇರಿಂಗ್ ಸೆಟ್ ಅದು. ಮರ್ಸಿಡೀಸ್ ಬೆಂಜ್ ಯಸ್ ಸ್ಟೇರಿಂಗ್ ಸೆಟ್, ಪವರ್ ಸ್ಟೇರಿಂಗ್. ಹೌದು, ಪವರ್ ಸ್ಟೇರಿಂಗ್ ಬಂದು ಬೆಂಜಿನ್. ಓ ಮೈ ಗಾಡ್ ಬ್ರೋ, ಏನ್ ಬ್ರೋ ಗಾಡಿ ಅಂತೂ ಲಿಟ್ರಲಿ ನೀವು ಕಂಪ್ಲೀಟ್ ಕಸ್ಟಮೈಸ್ ಮಾಡಿದಿರಲ್ಲ ಬ್ರೋ ಇದರಲ್ಲಿ. ಏನ್ ಬ್ರೋ ಇದು? ಲೈಕ್ ಇನ್ ಕೇಸ್ ಓ ಲವ್ಲಿ ಸ್ಪೇಸ್ ಇದೆ ಬ್ರೋ ಇಲ್ಲಿ. ಸೊ ನಾವು ಇಲ್ಲಿ ಏನ್ ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು. ಹೌದೌದು, ಇದೊಂಥರ ಡಿಕ್ಕಿ ಇದ್ದಂಗೆ ಗಾಡಿಗೆ. ಇವನ್ ಇನ್ಬಿಲ್ಟ್ AC ಇದೆ ಗಾಡಿಯಲ್ಲಿ. ಬ್ರೋ ಗಾಡಿಯಲ್ಲಿ AC ಇದೆ. ಇದೆಲ್ಲ ಓಪನ್ ಇದ್ರೂನು ಓಕೆ. ನಮಗೆ ವಿಂಡೋಸ್ ಕ್ಲೋಸ್ ಮಾಡಿದಾಗ ಇದೆಲ್ಲ ರ್ಯಾಪ್ ಇದೆ. ಓ ರ್ಯಾಪ್ ಹಾಕೊಂಡ್ರೆ ನಮಗೆ ಈಸಿಯಾಗಿ AC ಯೂಸ್ ಮಾಡ್ಬೋದು. ಹೌದು, ಇದೊಂದು ಕ್ಲೋಸಿಂಗ್ ಇದೆ, ಓಕೆ. AC ಇದೆ. ಮೋರ್ ದೆನ್ ಆಮೇಲೆ ಪುಷ್ ಬಟನ್ ಇದೆ ಗಾಡಿ. ಇದು ನೋಡಿ, ಪುಷ್ ಬಟನ್ ಇದೆ, ಪುಷ್ ಬಟನ್. ಸೂಪರ್ ಬ್ರೋ. ಸರ್ ಅದೇ ರೀತಿ ಬಂದು ಲೈಕ್ ಫಾಗ್ ಲೈಟ್ಸ್ ಇದೆ, ಎಕ್ಸ್ಟ್ರಾ ಲೈಟ್ಸ್ ಇದೆ. ಇದು 4x4 ಇಂದು. ಅದೇ ರೀತಿ ಬಂದು ನೋಡಿ ಫಾಗ್ ಲೈಟ್ ಮುಂದೆ ನೋಡಿ ಹಂಗೆ ನೀವು. ಓ ಸೂಪರ್ ಬ್ರೋ. ಅದೇ ರೀತಿ ಒಳಗಡೆ ಎಲ್ಲ ಕೇಜಿಂಗ್ ಎಲ್ಲ ಆಗಿದೆ. ಏನಾಗುತ್ತೆ ಅಂದ್ರೆ ನೀವು ಸೀಟ್ ಬ್ಯಾಕ್ ಫ್ರಂಟ್ ಮಾಡ್ಕೊಂಡ್ಬಾರ್ದು ಅಂತ ವೆಲ್ಡ್ ಮಾಡಿಸಿದ್ವಿ ನೋಡಿ, ಅಲ್ಲಿ ಕಾಣುತ್ತೆ. ಓ ಹೌದು ಹೌದು ಹೌದು, ಕಂಪ್ಲೀಟ್ ವೆಲ್ಡ್ ಆಗಿದೆ. ಹೌದು, ವೆಲ್ಡ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಲ್ಲ, ಹೋಗಲ್ಲ. ಏನಿದೆ ಸ್ಟಿಫ್ ಅಷ್ಟೇ. ಹೌದು. ಸೂಪರ್.
ಸ್ನೇಹಿತರೆ, ನೀವು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಪೈಪ್ ಬಂದು ಆ್ಯಕ್ಚುಲಿ ಒಂದು ಏರ್ ಫಿಲ್ಟರ್ದು. ಇದು ಕಂಪ್ಲೀಟ್ PVC ಅಂದರೆ ಪಾಲಿಕಾರ್ಬೊನೇಟು. ಇಲ್ಲಿಂದ ಇಂಟೇಕ್ ಆಗುತ್ತೆ. ಸೊ ಗಾಡಿ ತೀರಾ ಆಫ್ ರೋಡ್ ಮಾಡಿದಾಗಲ್ಲ ಈ ಲೆವೆಲ್ಗೆಲ್ಲ ನೀರಲ್ಲಿ ಇಳಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಬ್ರೋ, ಗಾಡಿಗೆ ಯಾವುದೇ ಥರ ಬಂಪರ್ ಏನು ಹಾಕ್ಸಿಲ್ವಾ ಬ್ರೋ? ಯಾಕೆಂದರೆ ಇತ್ತೀಚೆಗೆ ಸುಮಾರು ಗಾಡಿಗಳಿಗೆ ತುಂಬ ಬಂಪರೇ ಫ್ಯಾನ್ಸಿ ಆ ಥರ ಎಲ್ಲ ಹಾಕೋದು ನೋಡಿದ್ದೀನಿ. ಬ್ರೋ, ಈ ಗಾಡಿ ರಗಡ್ ಆಗಿರಲಿ ಅಂತೇಳಿ ಯಾವುದೇ ಥರ ಬಂಪರ್, ಸೈಡ್ ಗಾರ್ಡ್ಸ್ ಏನು ಇಲ್ಲಲ್ಲ ಬ್ರೋ? ಏನೂ ಇಲ್ಲ. ಕ್ರೇಜಿ. ತಾಗುದ್ರೆ ಅವ್ರಿಗೆ ದುರಾದೃಷ್ಟ. ಸೂಪರ್ ಆಗಿ ಹೇಳಿದ್ರಿ ಬ್ರೋ. ಬಟ್ ಏನು ಹೇಳಿ ಬ್ರೋ, ಗಾಡಿ ಈ ಥರ ಇದ್ರೇ ಒಂಥರ ಚಂದ. ರಾ ಆಗಿ ಕಂಪ್ಲೀಟ್ ವೀಲ್ ಕಾಣಿಸ್ತಿದೆಯಲ್ಲ, ಒನ್ ಆಫ್ ದಿ ಬೆಸ್ಟ್ ವಿಂಚಸ್ ಬ್ರೋ ಅಲ್ವಾ? ಬೆಸ್ಟ್ ವಿಂಚ್. ಸೂಪರ್. ಅಷ್ಟೇ ಸ್ನೇಹಿತರೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ, ಇವ್ರ ಜೊತೆಗೆ ಇಲ್ಲಿಂದ ಅಲ್ಲ ಕೆಳಗಡೆಯಿಂದ ಆಫ್ ರೋಡ್ ಬಂದು ಆ ವಿಡಿಯೋನ ಪ್ಲೇ ಮಾಡ್ತೀವಿ ಅಷ್ಟೇ. ಓಕೆನಾ? ವಿಡಿಯೋ ಸಿಂಕ್ ಆಗಲಿ ಅಂತ ಮಾಡ್ತಿರೋದಷ್ಟೇ. ಸಿಗೋಣ ಸ್ನೇಹಿತರೆ, ಇವಾಗ ಆಫ್ ರೋಡ್ ವಿಡಿಯೋ ಹತ್ರ ಇದೆ ಅಂತ ನೋಡ್ಕೊಂಬರೋಣ. ಸ್ಟೇ ಟ್ಯೂನ್. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಒನ್ ಆಫ್ ದ ಕ್ರೇಜಿಯೆಸ್ಟ್ ಎವರ್ ಮಿಷಿನ್ ನಾನು ಓಡ್ಸೋಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ, ಗಾಡಿ ಓಡಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಸವಳಂಗ ವಿಂಡ್ ಮಿಲ್ಲು. ಒನ್ ಆಫ್ ದ ಕ್ರೇಜಿಯೆಸ್ಟ್ ಆಫ್ ರೋಡಿಂಗ್ ಇದೆ. ನಾನು ಇವತ್ತಿದ್ದೀನಿ ಶಿವಮೊಗ್ಗದಲ್ಲಿ. ಸೊ ಈ ಒಂದು ಕಂಟೆಂಟ್ ಶೂಟ್ ಆಗ್ತಿರೋದು ಶಿವಮೊಗ್ಗದಲ್ಲಿ. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ಗಾಡಿ ಓಡಿಸ್ಕೊಂಡೋಣ ಯಾವ ಥರ ಇದೆ ಅಂತ. ಇದರಲ್ಲಿ ಹತ್ತದೇ ದೊಡ್ಡ ಮಜಾ ಸ್ನೇಹಿತರೆ. ಹೆಂಗೆ ಹತ್ತಬೇಕು ಅಂದರೆ, ಲಿಟ್ರಲಿ ಹಿಂಗೆ ಹಿಡ್ಕೊಂಡು ಅಯ್ಯಪ್ಪ ಅಯ್ಯೋ ಓಕೆ ತಲೆ ತಾಕ್ತಾ ಇದೆಯಲ್ಲ ಗುರು. ಹುಷಾರಾಗಿರ್ಬೇಕು. ನಾನು ಸ್ವಲ್ಪ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೌ ಇಟ್ಸ್ ಪರ್ಫೆಕ್ಟ್. ಗಾಡಿ ಸೌಂಡು, ಗಾಡಿ ಯಾವ ಥರ ಇದೆ ಅಂತ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೇನು ತಡ ಸ್ನೇಹಿತರೆ, ನನಗಂತೂ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗಿದೆ. ಇಟ್ಸ್ ಅ ಕಾಕ್ಪಿಟ್. ಸೊ JCB ಓಡ್ಸೋಕೆ ಹೋಗ್ತಾ ಇದ್ದೀನಿ ನಾನು ಇವತ್ತು. JCB ಅಂತ ಅಂದ್ಕೊಂಡ್ರಾ? ಕೈಂಡ್ ಆಫ್ JCBನ. ಇಲ್ಲಿ ನೋಡಿ, ಸ್ಟೇರಿಂಗು ಸಖತ್ತಾಗಿದೆ. ಹೆಂಗೆ ಬೇಕೋ ಹಂಗೆ ತಿರುಗ್ಸೋಕೆ ಈಸಿಯಾಗಿದೆ ಸ್ಟೇರಿಂಗು. ಸೊ ದೀಸ್ ಆರ್ ದ ಸ್ಮಾಲ್ ಡ್ಯಾಶ್ ಬೋರ್ಡು. ತುಂಬ ರಗಡ್ ಆಗಿದೆ, ಬಿಕಾಸ್ ಇಟ್ಸ್ ಅನ್ ಆಫ್ ರೋಡ್ ಮಿಷಿನ್, ಹಾಗಾಗಿ ರಗಡ್ ಆಗಿದೆ. ಒಳಗಡೆ ಎಲ್ಲ ಕೇಜ್ ಆಗಿದೆ. ಸೊ ಸ್ನೇಹಿತರೆ, ಇನ್ನೇನು ತಡ, ಬನ್ನಿ ಗಾಡಿ ಓಡಿಸ್ಕೊಂಡು ಹೋಗೋಣ. ಆಫ್ ರೋಡಲ್ಲಿ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿಚಾರ ಏನು ಗೊತ್ತಾ? ಸಿಂಪಲ್. ನಿಮಗೆ ಐಷಾರಾಮಿ ಫೀಚರ್ಸ್ ಎಲ್ಲ ಬೇಕು ಅಂತಂದರೆ ಅದು ಈ ಗಾಡಿಯಲ್ಲಿ ಸಿಗಲ್ಲ. ಏನೇ ಇದ್ರು ರಗಡ್ಡು, ಫುಲ್ ಟೈಮ್ ಆಫ್ ರೋಡ್ ಮಾಡ್ಕೊಂಡು ಆರಾಮಾಗಿ ಇರಬೇಕು ಅಂತಂದರೆ ಈ ಥರ ಗಾಡಿ ತೊಗೊಬೇಕು. ಅದು ಬಿಟ್ಟು ನನಗೆ ಪವರ್ ಸೀಟ್ ಒಳಗಡೆಯಿಂದ ಗಾಳಿ ಬರೋದು, ಪವರ್ ವಿಂಡೋಸು, ABS, ಅಯ್ಯೋ ಇವೆಲ್ಲ ಸೀನೇ ಇಲ್ಲ ಗುರು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಪ್ಯೂರ್ ಆಫ್ ರೋಡಿಂಗ್ ಮಷಿನ್ ಇದು ಸ್ನೇಹಿತರೆ. ಇದೆಲ್ಲ ಸೈಕಲ್ ಗ್ಯಾಪಲ್ಲಿ ನಮ್ಮ ಜೊತೆಗೆ ಇವತ್ತು ಈ ಒಂದು ಗಾಡಿನೂ ಇದೆ. ಕಾಣ್ತದ? ನನ್ ಅದರ್ ದೆನ್ ಫಿಯಟ್ ಪದ್ಮಿನಿ. ಇದು ಕೂಡ ನಮ್ಮ ಜೊತೆಗೆ ಬರ್ತಾ ಇದೆ ಇವತ್ತು. ಹಾಯ್ ಗಾಯ್ಸ್. ಈ ಥರ ಗಾಡಿ ತೊಗೊಂಡು ಲದಾಖಿಗೆ ಹೋದ್ರೆ ಹೆಂಗಿರೋದು ಗೊತ್ತಾ? ಮೈಯಲ್ಲಿರೋ ಚರ್ಬಿ ಎಲ್ಲ ಇಳಿದೋಗಿ ಸ್ಲಿಮ್ ಆ್ಯಂಡ್ ಸೆಕ್ಸಿಯಾಗಿ ಬಂದ್ಬಿಡ್ತೀನಿ ಒಂದೇ ತಿಂಗಳಲ್ಲಿ. ದಿಸ್ ಇಸ್ ನಾಟ್ ಫಾರ್ ಲಾಂಗ್ ಟೂರ್ಸ್, ಬಟ್ ಎಸ್ ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳಿದ್ನಲ್ಲ, ತೆಳ್ಳಗಾಗ್ಬಿಡ್ತೀರಾ. ಫ್ರೀ ಆಫ್ ಕಾಸ್ಟಾಗಿ ಯಾವುದು ಕಲ್ಟ್ ಫಿಟ್ನೆಸ್ ಆಗಲಿ, ಸ್ನ್ಯಾಪ್ ಫಿಟ್ನೆಸ್ ಆಗಲಿ, ಇದೆಲ್ಲ ಯಾವುದು ಬೇಕಾಗಿಲ್ಲ. ಡಿಸೈಡ್ ಮಾಡಿ. ಅಲ್ಲಿ ಇನ್ನೇನು ಲೆಫ್ಟಲ್ಲಿ ಕಾಣಿಸ್ತಿದ್ದಿಲ್ಲ ಸ್ನೇಹಿತರೆ, ಅದೇ ವಿಂಡ್ ಮಿಲ್ಲು, ಸವಳಂಗ ವಿಂಡ್ ಮಿಲ್ಲು. ಒನ್ ಆಫ್ ಮೈ ಫೇವ್ರೇಟ್ ಸ್ಪಾಟ್ ಇದು. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ, ಇನ್ನೇನು ಬಂತು ಸ್ನೇಹಿತರೆ. ಇವರು ತೊಗೊಂಡ್ರಲ್ಲ ಲೆಫ್ಟಿಗೆ, ಅದೇ ಲೆಫ್ಟಿಗೆ ನಾವು ತೊಗೊತಾ ಇದ್ದೀವಿ. JCB ಸ್ಟೇರಿಂಗ್ನ ತಿರುಗಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಆಕಾಶ್ ಇದ್ದಾರೆ, ಶಿವಮೊಗ್ಗ ಬಾಯ್. ಬ್ರೋ ಹೇಗೆ ಅನ್ನಿಸ್ತಿದೆ ಬ್ರೋ? ತುಂಬ ಚೆನ್ನಾಗಿದೆ. ಈ ಟೈಮಲ್ಲಿ ವಿಂಡ್ ಮಿಲ್ಲಿಗೆ ಬರೋದು ಒಂದು ಒಳ್ಳೆ ಲಕ್ಕಿ ಟೈಮ್ ಆ್ಯಕ್ಚುಲಿ. ಒಳ್ಳೆ ವೆದರ್, ಒಳ್ಳೆ ಟೈಮಿಂಗ್. ಸೊ ಬನ್ನಿ ಮೇಲೋಗಿ ಇನ್ನೂ ಎಂಜಾಯ್ ಮಾಡೋಣ ಅಲ್ವಾ? ಇನ್ನೇನು ಆಫ್ ರೋಡ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕಿಂತ ಮುಂಚೆ ಬಾಯ್ಸ್ ಎಲ್ಲ ಟ್ರಕ್ ಹಿಂದ್ಗಡೆ ಹತ್ಕೊಂಡಿದ್ದಾರೆ. ಹಾಯ್ ಬ್ರೋ. ಓನರ್ ಮಾತ್ರ ಹಾಯ್ ಹೇಳಪ್ಪ. ಓನರ್ ಎಲ್ಲಿದ್ಯಪ್ಪ? ಹಾಂ, ನೀನು ಓನರು? ಪದ್ದು ಓನರ್ ಇವರು, ಫಿಯಟ್ ಪದ್ಮಿನಿ ಓನರ್ ಇವರು. ನಿಮ್ಮ ಹೆಸರು ಹೇಳಿ ಬ್ರೋ? ಪುನೀತ್ ರಾಮ್ ಅಂತ ಬ್ರೋ. ನೈಸ್ ಟು ಮೀಟ್ ಯು ಗೈಸ್. ರೆಡಿನಾ? ರೆಡಿ. ಗಟ್ಟಿ ಹಿಡ್ಕೊಳ್ರಪ್ಪ ಹಿಂದ್ಗಡೆ, ಹುಷಾರಾಗೆ. ರೆಡಿ ಆಯ್ತು ಆಫ್ ರೋಡು. ಕ್ರೇಜಿ ಗುರು. ಗೈಸ್ ನೀವು ಹುಷಾರಾ? ಪಕ್ಕನಾ?
ನನಗೆ ಇಬ್ರು ಬಾಯ್ಸ್ ಇದ್ದಾರೆ ಹಿಂದ್ಗಡೆ, ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ, ಹೊರ್ತು ಬಿಟ್ರೆ ಗಟ್ಟಿ ಹಿಡ್ಕೊಂಡ್ರಾ. ಇವಾಗ ಇಲ್ಲಿ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದಾರೆ, ಮುಂಚೆ ಚೆಕ್ ಪೋಸ್ಟ್ ಇದ್ದಿಲ್ಲ. ಇಲ್ಲಿ ನೋಡಿ ಇವಾಗ ಚೆಕ್ ಪೋಸ್ಟ್ ಬೇರೆ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ಓಪನ್ ಇದೆ. ಮುಂಚೆ ಅಂದರೆ ಇದೆಲ್ಲ ಏನೂ ಇರ್ತಿದ್ದಿಲ್ಲ. ನಾವು ಸುಮಾರು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಯಲ್ಲೆಲ್ಲ ಬಂದಿದ್ದೀವಿ ಇಲ್ಲಿ ಬೈಕಲ್ಲಿ. ಅದು ಬೆಂಗಳೂರಿಂದ ಸೀದಾ ಬಂದು ಇಲ್ಲಿ ಸನ್ರೈಸ್ ನೋಡ್ಕೊಂಡು ಹೋಗಿರೋದು. ನೋಡಿ ಆಫ್ ರೋಡ್ ಹೆಂಗಿದೆ, ಹೋಗ್ತಾ ಹೋಗ್ತಾ ಇನ್ನೂ ಮಜಾ ಇದೆ. ನಾವು ಯಾಕೆ ಇವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಾರ್ದು? ಆಫ್ ರೋಡ್ ವೆಹಿಕಲ್ ಇದು ಅಡ್ವಾಂಟೇಜ್ ಇದೆ ಇಷ್ಟೇ, ಹೆಂಗ್ ಬೇಕು ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಅಯ್ಯೋ ಅಪ್ಪ ಹುಡುಗರ ಓಕೆನಾ? ಬಾಯ್ಸ್ ಬೇರೆ ಇದಾರಲ್ಲ ಗುರು, ಅದನ್ನ ಬೇರೆ ನಾವು ನೋಡ್ಬೇಕಲ್ಲ. ಇನ್ನೊಂದೇನು ನೋಡ್ತಾ ಸ್ನೇಹಿತರೆ, ಇಲ್ಲಿ ನೋಡಿ ಸ್ಟೇರಿಂಗ್ ನೋಡಿ ಆ ಥರ ಹಿಡ್ಕೊಂಡಿದ್ದೀನಿ, ರುಬ್ಬೋ ಕಲ್ ಥರ ಹಿಡ್ಕೊಂಡು ಸುಮ್ಮನೆ ತಿರುಗಿಸ್ತಾ ಇರೋದು. ಜೆ ಸಿ ಬಿ ಸ್ಟೇರಿಂಗಲ್ಲಿ ಅಡ್ವಾಂಟೇಜ್ ನೋಡಿ, ಇದು 4x4 ಇದೆ. ಸೊ ಅದ್ರ ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ ಬೈ ಡಿಫಾಲ್ಟೇ ಗಾಡಿಯಲ್ಲಿ ಟರ್ಬೋ ಇರೋದ್ರಿಂದ ಈಸಿಯಾಗಿ ಹೊತ್ಕೊಂಡು ಹೋಗ್ತಾ ಇದೆ. ಏನಂತೀರಾ? ಮಜಾ ಅಂದರೆ ಮಜಾ ಇದೆ ಗುರು. ಲೈವ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹೌದಲ್ಲ ಬ್ರೋ, ಆರಾಮಾಗಿ ಡ್ರೈವ್ ಮಾಡ್ತಿದ್ದಾರೆ. ಏನಂತೀರಾ? ಇದು ಈ ಥರ ಆಫ್ ರೋಡ್ ಏನಾದ್ರು ಸ್ಟಾರ್ಟ್ ಮಾಡ್ಕೊಳ್ಳ? ಬೈಕ್ ಯಾಕೋ ಸ್ವಲ್ಪ ಏನಂತಾರೆ, ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇನ್ನೇನು ಆಫ್ ರೋಡ್ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಫ್ ರೋಡಿಂಗ್ ಪ್ರಾಕ್ಟೀಸ್ ಮಾಡಿ. ಜೀಪ್ದಾ? ಎಸ್ ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಇದಕ್ಕೆ ಇಳಿಯೋಣ. ಹೂವನ್ನಿ, ಹಾವಳಿ, ದೀಪಾವಳಿ ಎಲ್ಲ ನಮ್ಮದೇ ಮಾಡಿಬಿಡೋಣ ಬನ್ನಿ. ನೋಡಿ ಸ್ಲಶ್ಶು, ಇಲ್ಲಿರೋದು ಮಜಾ. ನಮ್ಮ ಗಾಡಿ ಹೆಂಗೆ ಹೋಗುತ್ತೆ ನೋಡಿ ಇವಾಗ. ಸ್ನೇಹಿತರೆ ಇವಾಗ ಇನ್ನೇನು ನೋಡ್ತಾ ಇದ್ದೀರಾ ಇಲ್ಲಿ ಅವಸ್ಥೆ ಇದು. ಜಸ್ಟ್ ಒಂದು ಸಣ್ಣ ಸ್ಪಿನ್ ನೋಡಿದ್ವಿ, ಅವಸ್ಥೆ ಕಾಲಾವಸ್ಥೆ ಹಿಂಗಿದೆ. ಹತ್ತು ಗುರು, ಹತ್ತು ಆರಾಮಾಗಿ. ನಿಜವಾಗ್ಲೂ ಏನು ಶೇಖ್ ಅಬ್ದುಲ್ಲಾ ಏನೋ ಇಲ್ಲ, ಆರಾಮಾಗಿ ಇದ್ದೀರಾ? ಓಹೋ ಇಲ್ಲಿ ನೋಡಿ ಗುದ್ಲಿ ಪೂಜೆ ಮಾಡಿದ್ದೀವಿ. ಎಲ್ಲ ಸ್ವಲ್ಪ ಭತ್ತ ನಡ್ತಾ ಇದ್ದಾರೆ. ಭತ್ತನ ಅಡಿಕೆನ ಕೇಳೋಣ, ಏನು ನಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಇಲ್ಲಿ? ಪ್ಲಾಂಟೇಶನ್ನು, ಕಾಫಿ. ಓಕೆ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತಂದರೆ, ಈ ಒಂದು ಸವಳಂಗ ವಿಂಡ್ಮಿಲ್ ಅನ್ನೋದೇನಿದೆ ತುಂಬ ಕಡಿಮೆ ಜನಕ್ಕೆ ಗೊತ್ತು. ಯಾವಾಗ ಗೌರ್ಮೆಂಟ್ ಹಾಲಿಡೇ ಅಥವಾ ಇದೇ ಥರ ದೀಪಾವಳಿ ಹಬ್ಬದ ಟೈಮಲ್ಲಿ ಯಾವಾಗ ರಜೆ ಇರುತ್ತೆ, ಬಾಯ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ. ಕೆಲವ್ರು ಎಣ್ಣೆ ಹೊಡಿತಾರೆ, ಕೆಲವ್ರು ಮಜಾ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಬಟ್ ನಾವು ಆ ಥರದ್ದು ಯಾವುದೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಆ ಹೂವು ಈ JCB ಸ್ಟೇರಿಂಗ್ ಹಿಡ್ಕೊಂಡು ಇಟ್ಟು ರುಬ್ಬೋದೆ ಹಿಂಗೆ. ಯಾಕೋ ಏನು ಗಾಯ್ಸ್, ಫುಲ್ ಜಾಲಿ ಜಾಲಿ, ಎಲ್ಲ ಜಾಲಿ. ರೈಟ್ ಸೈಡ್ ವ್ಯೂ ಆ ಥರ ಇದೆ. ನನ್ನ ವ್ಯೂ ನೋಡ್ಕೊಳ್ಳಿ ಯಾವ ಥರ ಇದೆ. ಕ್ರೇಜಿ ಗುರು, ಕ್ರೇಜಿ ಆಫ್ ರೋಡಿಂಗ್ ಮಾತ್ರ. ಓ ಇಲ್ಲೆಲ್ಲ ಗಾಡಿ ನಿಲ್ಸಿ ಹೋಗ್ಯಾರ ಬ್ರೋ, ಗಾಡಿ ನಿಲ್ಸಿ ಹೋಗ್ಯಾರೆ, ಯಾರು ಕಾಣಿಸ್ತಿಲ್ಲ ಅಂತಂದರೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಪೊದೆ ಪ್ರೇಮಿಗಳೇ, ಯಾವ್ದು ಬ್ರೋ ಅದು? ಯಾವ ಪ್ರೇಮಿಗಳು? ಪೊದೆ ಪ್ರೇಮಿಗಳೇ, ನಾವು ನೇಚರ್ ಲವರ್ಸ್. ಸಂಗಾತಿಯಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಆಫ್ ರೋಡಿಗೆ ಹೋಗುವೆ. ಲಾ ಗುರು ಏನೇ ಹೇಳಿದ್ರು ನೀನು ಬಾ, ಈ ಗಾಡಿ ಓನರ್ ಆಗಿ JCB ಸ್ಟೇರಿಂಗ್ ಹಾಕ್ಸಿ ಸೈಕ್ ಮಾಡಿದ್ಯಾ. ಸೈಕ್ ನೀವು ಸೈಕು 4x4 ಹಾಕೇ ಇಲ್ಲ, ನಾರ್ಮಲ್ ಏನಿದೆ ಪವರ್ ಅದರಲ್ಲೇ ಹೋಗ್ತಾ ಇದ್ದೀವಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ವಿ ಹ್ಯಾವ್ ಗಾಟ್ ದಟ್ ಟರ್ಬೋ. ಯು ನೋ ದ ಟರ್ಬೋ, ವಿ ಹ್ಯಾವ್ ಗಾಟ್ ದಟ್ ಟರ್ಬೋ. ಓ ಜಂಪರ್ಸ್ ಲೇನ್ರೋ ಹುಡುಗರ, ಹಾರ್ಕೊಂಡು ಗಿರ್ಕೊಂಡು ಹೋಗ್ಬಿಟ್ಟಿರೋ ಆಗಲ್ಲ. ಯವ್ವ ಎಂಜಾಯ್ನಾ? ಬಾಯ್ಸ್ ಫುಲ್ಲು ಕ್ರೇಜಿಯಾಗಿ ಎಂಜಾಯ್ ಮಾಡ್ತೀಯಾರ ಗುರು. ಸ್ನೇಹಿತರೆ ಇನ್ನೊಂದೇನು ಗೊತ್ತಾ, ಇದು ನೋಡಿದ ತಕ್ಷಣ ನನಗೆ ಪುನೀತ್ ರಾಜ್ಕುಮಾರ್ ಬಾಲ್ಯ ಜ್ಞಾಪಕ ಬಂತು. ಯಾಕೆ ಹೇಳಿ? ಬೆಟ್ಟದ ಹೂವು ಇಲ್ಲಿ ಏನು ಸಕ್ಕತ್ತಾಗಿದೆ ನೋಡಿ ಹೂವು. ಒಂದು ಕಡೆಯಿಂದ ಹೂವು, ಒಂದು ಕಡೆಯಿಂದ ಆಫ್ ರೋಡು, ಅದ್ರ ಜೊತೆಗೆ ಆಫ್ ರೋಡ್ ಮಿಷಿನ್ ಓನರು ಆ ಮಿಸ್ಟರ್ ಅಂಕುಶ್. ಏನು ಗುರು ಫುಲ್ ಖುಷಾ?
ಬ್ರೋ. ಅಂಕುಶ್ ಫುಲ್ಲು ಖುಷು. ಏನಂತೀರಾ? ನೀವು ಸಿಕ್ಕಿದ್ದೀರಾ ಅಂದಲ್ಲ ಅದೊಂದು ಖುಷಿನೇ ಬೇರೆ. ಸೇಮ್ ಇಯರ್ ಬ್ರೋ, ನೀವು ಸಿಕ್ಕಿದ್ದೀರಾ, ಈ ಥರ ಒಂದು ಗಾಡಿ ಓಡ್ಸೋಕ್ಕೆ ನಮಗೂ ಅವಕಾಶ ಕೊಟ್ಟಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಅದು ನಾನು ಮಾತಿನಲ್ಲಿ ಹೇಳಲಾರೇನೋ, ರೇಖೆಯನ್ನು ಗೀಚ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಏನು ಬ್ರೋ, ಎಲ್ಲಿಲ್ಲ ಎಂಥದ್ದಿಲ್ಲ ಬ್ರೋ, ಇಲ್ಲಿ ನೋಡಿ ಆರಾಮಾಗಿ ಹೋಗ್ತಾ ಇದೆ. ಇದು ನಿಮ್ದು ಮಾನ್ಸ್ಟರ್ ಹಿಂದ್ಗಡೆ ಬರ್ತಿರೋ ಸೆಲ್ಟೋಸ್ ಕತೆ ಏನು ಬ್ರೋ? ಸೆಲ್ಟಾಸ್ ಗೋವಿಂದ ಗೋವಿಂದ. ಗಾಡಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ರೆಡಿಯಾಗಿದೆ. ಓ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓನರ್ ಅಂಕುಶಣ್ಣ, ಹುಡುಗರು ಹೇಳಿದಾರೆ ಗಾಡಿ ಸಕ್ಕದಾಗಿದೆ ಅಂತ. ಕ್ರೆಡಿಟ್ ಗೋಸ್ ಟು ಯು. ಏನಂತೀರಾ ಬ್ರೋ? ಏನು ಬ್ರೋ ಗಂಧದ ಅಲ್ಲ ಬ್ರೋ, ಗಂಧದ್ದು ಇದನ್ನ ಬ್ರೋ ಆಫ್ ರೋಡ್ ಬ್ರೋ ಕೊಚ್ಚೆ ಬ್ರೋ. ನಾನು ಗಂಧ ಅಂತ ಅಲ್ಲ ಕಚ್ಕೊಂಡು ಏನಂತ ನೋಡ್ತಿದ್ದೀನಿ. ಭೂಮಿ ತಾಯಿ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡಿರೋದು. ಕ್ರೇಜಿ ಅಡ್ವೆಂಚರ್ ಇದೆ ಅಂತ ಅರ್ಥ ಅಲ್ಲ. ಬನ್ನಿ ಬೇಗ. ಕ್ರೇಜಿ ಗುರು, ಗಾಡಿ ಮಾತ್ರ ಸೈಕ್ ಆಗಿದೆ. ಇಷ್ಟೋ ತನಕ ನಾವು ಬಂದಿರೋದು ಈ ಒಂದು ಅದ್ಭುತವಾದಂಥ ಒಂದು ವ್ಯೂವಿಗೋಸ್ಕರ. ಇಲ್ಲಿದೆ ನೋಡಿ, ಇದು ಏನೂ ಇಲ್ಲ ಅಂತಲೇ ನಾನು ಹೇಳೋದು. ಯಾಕೆಂತಂದರೆ ಇನ್ನೂ ಮೇಲೆ ಹೋಗೋದಿದೆ, ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ರೆ ಅಂತೂ ಇನ್ನೂ ಸೈಕ್ ಆಗಿದೆ. ಓನಾ ಬ್ರೋ? ಕಮಾನ್ ಲೆಟ್ಸ್ ಡೂ ಇಟ್. ಕಲ್ ಗ್ಯಾಪಲ್ಲಿ ಓನರ್ ಹಿಂದೆ ಹೋಗ್ಬಿಟ್ರು, ಇವಾಗ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಹೆಸರು ಬ್ರೋ? ಸುಮನ್ ಅಲಿಯಾಸ್ ಸೀಕು. ಸೊ ನಮ್ಮ ಜೊತೆಗೆ ಇವಾಗ ಆಫ್ ರೋಡಿಂಗಲ್ಲಿ ಕುತ್ಕೊಂಡಿದ್ದಾರೆ. ವ್ಯೂ ಮಾತ್ರ ಅವ್ವ ಹೊಡಿತು ಗುರು ತಲೆಗೆ. ಈ ಕೇಜ್ ಹಾಕಿರೋದ್ರಿಂದ ಇಟ್ಸ್ ಸಿಟಿಂಗ್ ಆನ್ ಮೈ ಹೆಡ್ ಮ್ಯಾನ್. ಅಡ್ವೆಂಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬನ್ನಿ ನೀವು ಕೂಡ ಯಾವತ್ತಾದ್ರೂ ಸವಳಂಗ ವಿಂಡ್ ಮಿಲ್. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು ಅಂತ ಹೇಳೋಕ್ಕಾಗಲ್ಲ, ಹುಟ್ಟಿಲ್ಲ ಬೆಳೆದಿದ್ದಿದೆ ಊರೇ. ಸೊ ನವಲೆ ಅಂತ ನಮ್ಮೂರು. ಸೊ ಅಲ್ಲಿಂದ ನಮಗೆ ಭಾಳ ಹತ್ರ ಆಗ್ತಿತ್ತಿದ್ದು. ಅವಾಗೆಲ್ಲ ಹೆಂಗೆ ಅಂದರೆ ನಮಗೆ ಟೈಮ್ ಪಾಸಿಗೆ ಬರ್ತಾ ಇದ್ದಿದ್ದೆ ಇದೇ ಜಾಗ. ಇಲ್ಲಿ ನೋಡಿ ಹೆಂಗಿದೆ. ಅವ್ವ ಅವ್ವ ವಾ ಬಾಯ್ಸಿ ಕೇಳೋಣ ಹೆಂಗಿದೆ ಗಾಯ್ಸ್? ಎಷ್ಟು ಈಸಿ ಅಂತಂದರೆ ಇದು ಒಂದೇ ಕೈಯಲ್ಲೇ ತಿರುಗಿಸ್ಬೋದು. ಈ JCB ಸ್ಟೇರಿಂಗ್ ನಿಜವಾಗ್ಲೂ ಭಾಳ ಉಪಯೋಗ ಬರ್ತಾ ಇದೆ ಇದು ಆಫ್ ರೋಡಿಂಗಲ್ಲಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ದಿಸ್ ಈಸ್ ದಿ ಎಂಡ್ ಅಂತ ಅಂದ್ಕೊಂಬೇಡಿ. ಇದು ಸಾಮಾನ್ಯವಾಗಿ ಎಲ್ಲರೂ ಹೋಗಿ ಕುತ್ಕೊಳ್ಳೋಂಥ ಒಂದು ಸ್ಪಾಟು. ಇಲ್ಲಿ ಇನ್ನೊಂದು ಡಿವೈಡ್ ಆಗ್ತಿದೆ ಗೊತ್ತಾ, 2ನೇ ರೂಟ್ ರೈಟಿಗೆ. ಸೊ ಅದು ಇನ್ನೂ ನಿಮಗೆ 15-20 ಕಿಲೋಮೀಟ್ರೂ ಇದೇ ಥರ ಆಫ್ ರೋಡ್ ಕರ್ಕೊಂಡು ಹೋಗುತ್ತೆ. ಬಟ್ ನಾವು ಇಲ್ಲಿಗೆ ಮುಗಿಸೋಣ ಅಂತೇಳಿ ಈ ಕಡೆಗೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ ಸ್ನೇಹಿತರೆ, ಆಫ್ ರೋಡು ಈ ಥರ ಓಡಿಸ್ಬೇಕು ಅಂತಂದರೆ ಒಂದು ಕೈಯಲ್ಲಿ ಶಕ್ತಿ ತುಂಬ ಇರಬೇಕು. ಒಂಚೂರು ಏನಾರ ಶಕ್ತಿ ಇಲ್ಲ ಅಂದರೆ ಸ್ಟೇರಿಂಗ್ ನೋಡಿ ಯಾವ ಥರ ಅಲ್ಲಾಡುತ್ತೆ ಅಂತ. ಇಲ್ಲಿ ನೋಡಿ, ನೋಡಿದ್ರಾ? ಇದನ್ನು ಕಂಟ್ರೋಲ್ ಮಾಡಬೇಕಲ್ಲ, ಅದು ಮೇನ್ ಟಾಸ್ಕು. ಇದು ಆಟೋ ಪೈಲಟ್ ಮೋಡಲ್ಲಿದ್ದೀವಿ. ಇಲ್ಲಿದೆ ನೋಡಿ ಸ್ನೇಹಿತರೆ ಇವಾಗ ವ್ಯೂ. ಇದು ಮಜಾ ಅಂತಂದರೆ. ಇಲ್ಲೆಲ್ಲ ಹೆಂಗೆ ಅಂದರೆ ಬ್ರೋ, ಹುಡುಗಿರಿಗಂತೂ ಒಳ್ಳೆ ಸ್ಪಾಟ್ ಇದು. ಏನು ಬ್ರೋ? ಸಿಗಾಕೊಂಡ್ರೆ ಧರ್ಮದೇಟು. ಇವಾಗ ಕೊಚ್ಚೆ ಸ್ವೀಟ್ಸ್ ಅಂತ ಬನ್ನಿ ಸ್ವಲ್ಪ. ನಾವಿವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬೇರೆನೇ ಲೊಕೇಶನ್ ಇದು. ಸಾಮಾನ್ಯವಾಗಿ ಅಲ್ಲಿ ನಿಲ್ಲಿಸ್ತಿದ್ವಿ, ಬಟ್ ವಿ ಆರ್ ಗೋಯಿಂಗ್ ಅಹೆಡ್. ಕೊಚ್ಚೆಗುಂಡಿ ಏನಂತೀರಾ? ಹೋಗೇ ಬಿಡೋದೆ ಇವಾಗ, ಇನ್ನೇನು ಮಾಡೋಕ್ಕಾಗಲ್ಲ, ನಿಲ್ಸೋದೆ. ಓಹೋ ಅಲ್ಟಿಮೇಟ್. ನೇಟಲ್ಲಿ ಅಲ್ಟಿಮೇಟ್ ಇದು. ಏನು ಹೇಳಿ ಸ್ನೇಹಿತರೆ, ಈ ವಿಂಡ್ ಮಿಲ್ ಬರೋದೇ ಇಷ್ಟೊತ್ತ ಮೇಲೆ ಮಜಾ, ಒಂಥರ ಸುಖ. ಅದು ಈ ಥರ ಆಫ್ ರೋಡ್ ಮಿಷಿನ್ ಎಲ್ಲ ತೊಗೊಂಬಂದ್ಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ಹೆಂಗೆ ಅನ್ನಿಸ್ತಿದೆ ಬ್ರೋ? ಫಸ್ಟ್ ಟೈಮ್ ಬೇರೆ ಈ ಜಾಗಕ್ಕೆ ಬಂದಿರೋದು. ಸಗದಾಗಿದೆಯಾ? ಖುಷಿ ಕೊಡ್ತಾ? ಅಷ್ಟೇ, ಏನಂತೀರಾ? ಒನ್ ಲೈಫ್ ಲೀವ್ ದ ಮ್ಯಾಕ್ಸ್. ಏನ್ರಾ? ಅಷ್ಟೇ. ಫೈನಲಿ ರೀಚ್ ಆಗಿದ್ದೀವಿ ಸ್ನೇಹಿತರೆ. ನಮ್ಮ ಅಡ್ಡ, ಓಕೆನಾ? ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಇತ್ತು. ಒನ್ ಆಫ್ ದ ಕ್ರೇಜಿಯಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಒಂದು ಒಳ್ಳೆ ಆಫ್ ರೋಡು ಕೂಡ ಮಾಡಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಜಾಲಿ. ಸೊ
ಸೊ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಚಾನಲ್ಗೆ ಏನಾದರೂ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಮಾನ್ಸ್ಟರ್.